ಎರಡು ಮರಗಳ ಕತೆ. ಒಂದು ಸಣ್ಣ ಹಳ್ಳಿಯಲ್ಲಿ ಎರಡು ಮರಗಳು ಬೆಳೆದಿದ್ದವು. ಒಂದರ ಹೆಸರು ಆಶಾ, ಮತ್ತೊಂದರ ಹೆಸರು ಅಹಂಕಾರ. ಇಬ್ಬರನ್ನು ಒಂದೇ ದಿನ ನೆಟ್ಟರು. ಒಂದೇ ಮಣ್ಣಿನಲ್ಲಿ, ಒಂದೇ ನೀರಿನಲ್ಲಿ, ಒಂದೇ ಸೂರ್ಯನ ಕಿರಣದಲ್ಲಿ ಅವು ಬೆಳೆಯುತ್ತಿದ್ದವು. ಆದರೆ ಕಾಲ ಕಳೆದಂತೆ ಅವುಗಳ ಸ್ವಭಾವ ಬದಲಾಗತೊಡಗಿತು. ಆಶಾ ಮರ ಸದಾ ಶಾಂತವಾಗಿತ್ತು. ಅದಕ್ಕೆ ಬರುವ ಹಕ್ಕಿಗಳು ಗೂಡು ಕಟ್ಟಿದಾಗ ಅದು ಸಂತೋಷ ಪಟ್ಟಿತು. ಮಕ್ಕಳು ಅದರ ನೆರಳಿನಲ್ಲಿ ಆಟವಾಡಿದಾಗ ಅದು ನಗುತ್ತಿತ್ತು. ಬೇಸಿಗೆಯಲ್ಲಿ ಯಾರಾದರೂ ಬಂದು ಅದರ ನೆರಳಿನಲ್ಲಿ ವಿಶ್ರಾಂತಿ ಪಡೆದರೆ ಆಶಾ ಮರದ ಎಲೆಗಳು ಹೃದಯ ತುಂಬ ಸಂತೋಷದಿಂದ ಕಂಪಿಸುತ್ತಿದ್ದವು. ಅದು ಯೋಚಿಸುತ್ತಿತ್ತು, ನನ್ನಿಂದ ಯಾರಿಗಾದರೂ ಉಪಯೋಗ ಆಗಲಿ ಎಂದರೆ ನನ್ನ ಜೀವನ ಸಾರ್ಥಕ ಎಂದು. ಅಹಂಕಾರ ಮರ. ಆದರೆ ಅಹಂಕಾರ ಮರದ ಮನಸ್ಸು ಬೇರೆ. ಅದು ಉದ್ದವಾಗಿ ಬೆಳೆದಿತ್ತು, ಎತ್ತರಕ್ಕೆ ಬೆಳೆದಿತ್ತು. ಹಕ್ಕಿಗಳು ಬಂದು ಗೂಡು ಕಟ್ಟಲು ಪ್ರಯತ್ನಿಸಿದಾಗ ಅದು ಹೇಳಿತು, ನಾನು ತುಂಬ ಎತ್ತರದಲ್ಲಿದ್ದೇನೆ, ನಿನಗೆ ಇಲ್ಲಿ ಜಾಗ ಇಲ್ಲ, ಹೋಗು ಎಂದು. ಮಕ್ಕಳು ಬಂದು ಹತ್ತಲು ಯತ್ನಿಸಿದಾಗ ಅದು ಎಲೆಗಳನ್ನೇ ಬಿಸಾಡಿ ಅವರನ್ನು ಓಡಿಸಿತು. ಜನರು ಅದರ ನೆರಳಿನಲ್ಲಿ ಕುಳಿತುಕೊಳ್ಳಲು ಬಂದಾಗ ಅದು ಶಾಖೆಗಳನ್ನು ಕದಡಿ ಎಲೆಗಳನ್ನು ಬೀಳದಂತೆ ಕೋಪಗೊಂಡಿತು. ಅದು ಯೋಚಿಸುತ್ತಿತ್ತು, ನಾನು ಬಲಿಷ್ಠ, ನನಗೆ ಯಾರೂ ಬೇಕಿಲ್ಲ ಎಂದು. ಒಂದು ದಿನ ಮಳೆಗಾಲ. ಒಂದು ದಿನ ಆಕಾಶದಲ್ಲಿ ಕಪ್ಪು ಮೋಡಗಳು ತುಂಬಿದವು. ಮಿಂಚು, ಗುಡುಗು, ಬಿರುಗಾಳಿ ಎಲ್ಲವೂ ಒಂದೇ ಸಮಯದಲ್ಲಿ ಬಂದವು. ಆಶಾ ಮರ ಬಿರುಗಾಳಿಯಲ್ಲಿ ತೂಗಿತು. ಆದರೆ ತನ್ನ ಶಾಖೆಗಳನ್ನು ಮಡಿಸಿ ಭೂಮಿಗೆ ನಮನ ಮಾಡಿದಂತೆ ನಿಂತಿತು. ಮಳೆ ಬಂದಿತು, ಗಾಳಿ ಹಾದು ಹೋಯಿತು. ಆಶಾ ಮರ ಸುರಕ್ಷಿತವಾಗಿತ್ತು. ಆದರೆ ಅಹಂಕಾರ ಮರ ನಿಂತದ್ದೇ ಉಬ್ಬಿ ನಿಂತಿತು. ಅದು ತಗ್ಗಲಿಲ್ಲ, ಬಾಗಲಿಲ್ಲ. ಬಿರುಗಾಳಿ ಅದನ್ನು ಒಂದೇ ಬಾರಿಗೆ ಬಲವಾಗಿ ಬಡಿದಾಗ ಅದು ಮುರಿದು ಬಿತ್ತು. ಮುಂದಿನ ದಿನ ಬೆಳಕಿನಲ್ಲಿ ಜನರು ನೋಡಿದರು, ಅಹಂಕಾರ ಮರ ನೆಲದ ಮೇಲೆ ಬಿದ್ದಿತ್ತು. ಬೇರುಗಳು ಬಿಚ್ಚಿಕೊಂಡಿದ್ದವು. ಆದರೆ ಆಶಾ ಮರದ ನೆರಳಲ್ಲಿ ಹಕ್ಕಿಗಳು, ಮಕ್ಕಳು ಆಟವಾಡುತ್ತಿದ್ದರು. ಮಣ್ಣು ತಾಜಾವಾಗಿತ್ತು. ಜೀವನದಲ್ಲಿ ನಾವು ಇಬ್ಬರಂತೆ ಇರಬಹುದು. ಒಬ್ಬರು ಆಶೆಯಂತೆ ಎಲ್ಲರಿಗೂ ಉಪಯೋಗವಾಗಬಹುದು. ಇನ್ನೊಬ್ಬರು ಅಹಂಕಾರದಂತೆ ತಮಗೆ ಮಾತ್ರ ಕಾಳಜಿ ವಹಿಸುವವರು. ಆದರೆ ಅಂತ್ಯದಲ್ಲಿ ಉಳಿಯುವುದು ಯಾವುದು ಗೊತ್ತಾ? ಬಾಗುವ ಮನುಷ್ಯ, ದಯೆಯುಳ್ಳ ಹೃದಯ, ಹಂಚುವ ಮನಸ್ಸು. ಎತ್ತರಕ್ಕಿಂತ ಮೃದುತನ ದೊಡ್ಡದು, ಬಲಕ್ಕಿಂತ ಬಗ್ಗುವಿಕೆ ಶಾಶ್ವತ.